ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಸರಳ ಸಜ್ಜನ ರಾಜಕಾರಣಿಗಳಾಗಿರ್ತಕ್ಕಂತಹ ಶಿವನಾಥ್ ಪಾಟೀಲ್ ಸಾಹೇಬ್ರವರೇ, ಅಜಂಬೀರ್ ಖಾದ್ರಿ ಅವರೇ, ಮೈದೂರವರೇ, ಪಾಟೀಲ್ರವರೇ, ಗೌರವಾನ್ವಿತ ಹಾವೇರಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಮಾಂತೇಶ್ ಕುಮಾರ್ ಅವರೇ, ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಅಂಶು ಕುಮಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶಶಿಕಲಾ ಮಾಳ್ಗೇರವರೇ, ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಪ್ರಶಾಂತ್ ಅವರೇ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಾಗಿರ್ತಕ್ಕಂತಹ ಸಂಜಯ್ ಗಾಂಧಿ ಅವರೇ, ಮಾಳ್ಗೆ ಅವರೇ, ನಾಗರಾಜ್ ಅವರೇ, ಮಾಳ್ಗೆ ಅವರೇ, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಅನೇಕ ಮಹನೀಯರೇ, ಮುಂದೆ ನೆರೆದಿರ್ತಕ್ಕಂತಹ ನನ್ನ ಎಲ್ಲ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಇವತ್ತಿನ ದಿವಸ ನಾವು ಈ ಎರಡು ಮುಖ್ಯ ಚೇತನಗಳನ್ನು ಕುರಿತು ಅವರ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ತತ್ವ ಸಿದ್ಧಾಂತಗಳು ಅವುಗಳನ್ನು ತಿಳಿದುಕೊಳ್ಳಲು ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಅನೇಕ ಆಲೋಚನೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಕುರಿತು ಕೆಲವೊಂದಿಷ್ಟು ಆಲೋಚನೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ನಾವು ಅನೇಕ ವರ್ಷಗಳಿಂದ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಜಯಂತಿಗಳ ಆಚರಣೆಯ ಮುಖ್ಯ ಉದ್ದೇಶ ಮೊಟ್ಟ ಮೊದಲಿಗೆ ನಾವು ಅವುಗಳನ್ನು ತಿಳ್ಕೊಳ್ತಕ್ಕಂಥ ಅಗತ್ಯತೆ ಇದೆ. ಒಬ್ಬ ಮಹಾನ್ ನಾಯಕನಾಗುವಂಥದ್ದು ಆತನ ಸಾಧನೆಯ ಮುಖಾಂತರ. ಆ ಸಾಧನೆಯ ಒಲವನ್ನು ಆತ ನೀಡಿರ್ತಕ್ಕಂತಹ ಅನೇಕ ಸಂದೇಶಗಳನ್ನು ನಾವು ನೆನೆಸಿಕೊಂಡು ಅವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂತಹ ಒಂದನೇದಾದರೆ, ಎರಡನೇದಾಗಿ ಪ್ರತಿಯೊಬ್ಬರೂ ಸಹಿತ ಅವರು ನೀಡಿರ್ತಕ್ಕಂತಹ ರಾಷ್ಟ್ರ ನಿರ್ಮಾಣದ ಚಿಂತನೆಗಳು, ಆ ರಾಷ್ಟ್ರದ ನಿರ್ಮಾಣದ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇದಾದ ನಂತರ ಮೂರನೆಯದು ಏನು ಅಂತಂದರೆ, ಇದನ್ನೆಲ್ಲ ಅಳವಡಿಸಿಕೊಂಡಾದ ನಂತರ ಮುಂದೆ ಇದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು. ಯುವ ಪೀಳಿಗೆಗೆ ನಾವೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಕ್ಕಂತಹ ಅನೇಕ ಆಲೋಚನೆಗಳನ್ನು ನಾವು ತಿಳಿತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರವರು ಸಾಮಾನ್ಯವಾಗಿ ಅವರನ್ನು ರಾಜಕೀಯ ವಲಯದಲ್ಲಿ ಮತ್ತು ಸಾಮಾನ್ಯ ವಲಯದಲ್ಲಿ ಅವರನ್ನು ಡಾಕ್ಟರ್ ಬಾಬೂಜಿ ಎನ್ನುವಂತಹ ಒಂದು ವಿಶೇಷಣದಿಂದ ಅವರನ್ನು ಕರೆಯಲಾಗ್ತಕ್ಕಂಥದ್ದು. ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥವರು ಅವರನ್ನು ಜೈ ರಾಮ್ ಎಂತಕ್ಕಂತಹ ಒಂದು ಉಕ್ತಿಯ ಮೂಲಕ ಅವರನ್ನು ಕರೀತಕ್ಕಂಥದ್ದು. ಹಾಗೆಯೇ ನಾವು ಈಗಾಗಲೇ ಜೈ ಭೀಮ್ ಎನ್ನುವಂಥ ಆಲೋಚನೆಯನ್ನು ಹೇಳ್ತಾ ಇದ್ದೀವಲ್ಲ, ಆ ಜೈ ಭೀಮ್ ಎಂತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ವಿಶೇಷಣವಾಗಿ ನೀಡುವಂಥದ್ದು. ಹಾಗಾಗಿ ಈ ಇಬ್ಬರೂ ಮಹನೀಯರು ಸಹಿತ ಭಾರತದ ಒಂದು ಸಂಸ್ಕೃತಿಗೆ, ಈ ನಾಡಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸಿದ್ಧಾಂತವನ್ನು ನೀಡಿದ್ದಾರೆ. ಯಾಕೆ ಅನ್ನುವಂಥದ್ದು ಅರಿಸ್ಟಾಟಲ್ ಒಂದು ಮಾತು ಹೇಳ್ತಾನೆ, ಮ್ಯಾನ್ ಈಸ್ ಎ ಸೋಷಲ್ ಅನಿಮಲ್. ಮಾನವ ಸಂಘಜೀವಿ, ಮಾನವ ಸಮಾಜ ಜೀವಿ. ಸಮಾಜ ಎನ್ನುವಂಥದ್ದು ಅನೇಕ ವಿಭಿನ್ನ ಮುಖಗಳಿಂದ ಕೂಡಿರ್ತಕ್ಕಂಥದ್ದು. ಕೇವಲ ಒಳ್ಳೆಯದಷ್ಟೇ ಇಲ್ಲ ಸಮಾಜದಲ್ಲಿ, ಕೆಟ್ಟದ್ದಷ್ಟೇ ಇಲ್ಲ ಸಮಾಜದಲ್ಲಿ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಅಂತಕ್ಕಂಥದ್ದು ಮತ್ತೆ
ನ್ಯಾಯ, ಅನೀತಿ ಅಂತಕ್ಕಂಥದ್ದು, ಅನ್ಯಾಯ ಅಂತಕ್ಕಂಥದ್ದು ಸಹಿತ ಸಮಾಜದಲ್ಲಿ ಇರ್ತಕ್ಕಂಥದ್ದೇ. ಆ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದಾಗ ಈ ಮನುಷ್ಯನಾಗಿರ್ತಕ್ಕಂಥವನು ಸಮಾಜದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಆತ ಅನೇಕ ಸಮಾಜದ ಒಳವುಗಳನ್ನು ನೋಡ್ತಾನೆ. ಶ್ರೀಮಂತರ ದಬ್ಬಾಳಿಕೆ ಇರ್ಬೋದು, ಬಡವರ ಬಗ್ಗೆ ಶೋಷಣೆ ಇರಬಹುದು, ಅನ್ಯಾಯ ಇರಬಹುದು. ಇವುಗಳನ್ನೆಲ್ಲ ಆತ ಏನು ಮಾಡ್ತಾನಂದ್ರೆ ಗಮನಿಸ್ತಾನೆ. ಗಮನಿಸಿ ಆದಮೇಲೆ